ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವು ದಿನಗಳು ಬಾಕಿ ಉಳಿದಿವೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಿಂದ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿರುವಂತಹ ಸೂರಜ್ ಅವರು ಹೊರಗಡೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಕೇಳುವಂತಹ ಸಮಯ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್. ನೀವು? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಏನೇನೆಲ್ಲ ಮಾಡಿದ್ರಿ? ಏನು ಮಾಡಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿದ್ದೆ ಸಿಕ್ಕಿಲ್ಲ. ಇನ್ನೂ 2 ದಿನ ಆಯಿತು ಬಂದು, ಇನ್ನೂ ನಿದ್ದೆ ಮಾಡಿಲ್ಲ. ಬಟ್ ಸ್ವಲ್ಪ ಜನದ ಜೊತೆ ಇಂಟ್ರ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ಹೊರಗಡೆ ಪಬ್ಲಿಕಲ್ಲಿ ಈ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಐ ಥಿಂಕ್ ಒಂದು 18,000 ಫಾಲೋವರ್ಸ್ ಇದ್ದಿದ್ದು. ಇವತ್ತು 2.5 ಲಕ್ಷ ಗಡಿ ದಾಟಿದೆ. ಹೇಗೆ ಅನಿಸುತ್ತೆ? ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು 40K 50K ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡಿದ್ದೆ. ಬಟ್ ಹೊರಗೆ ಬಂದಮೇಲೆ ಗೊತ್ತಾಗ್ತಾ ಇದೆ 2.5 ಲಕ್ಷ ದಾಟ್ಕೊಂಡು ಹೋಗಿದೆ ಅಂದಾಗ ಇಷ್ಟು ಜನ ಪ್ರೀತಿ ಮಾಡ್ತಿದ್ದಾರೆ ಅಂತ ಇವಾಗ ಗೊತ್ತಾಗ್ತದೆ. ತುಂಬಾ ಖುಷಿ ಇದೆ ಮ್ಯಾಮ್. ಈ ಹಿಂದೆ ಬಿಗ್ ಬಾಸ್ ನೋಡಿದ್ರಾ ನೀವು? ಈ ಹಿಂದಿನ ಸೀಸನ್ಗಳನ್ನು? ಪರ್ಟಿಕ್ಯುಲರ್ ಸೀಸನ್ ಅಂತ ಇಲ್ಲ, ಕೆಲವು ಸೀಸನ್ಗಳು ನೋಡಿದ್ದೀನಿ, ಕೆಲವುದು ನೋಡಿಲ್ಲ. ಬಟ್ ಬಿಗ್ ಬಾಸ್ ಹೆಂಗಿರುತ್ತೆ ಅದೆಲ್ಲ ಫಾಲೋ ಮಾಡ್ಕೊಂಬರ್ತೀನಿ. ಅದೆಲ್ಲ ಸ್ವಲ್ಪನಾದರೂ ಐಡಿಯಾ ಇತ್ತಾ? ಏನು ವರ್ಕ್ ಆಗುತ್ತೆ, ಏನು ಮಾಡಬೇಕು, ಆ ಥರ ಎಲ್ಲ ಐಡಿಯಾ ಏನು ಇರಲಿಲ್ಲ. ಬಟ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರು ಹೇಗಿರ್ತಾರೆ ಅದೆಲ್ಲ ನೋಡಿದ್ದೆ. ಈಗ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಯಾಗಿ ಹೊರಗೆ ಬಂದಿರುವಂಥದ್ದು? ಈ ಮೂಮೆಂಟ್ ಹೇಗೆ ಅನಿಸುತ್ತೆ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಲೈಕ್ ಒಂದು ಟಿ ವಿ ಚಾನಲ್ಗೆ ನಾನು ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ಬಿಕಾಸ್ 2 ತಿಂಗಳ ಹಿಂದೆ ಜಸ್ಟ್ ಆ್ಯಸ್ ಅ ಕಾಮನ್ ಮ್ಯಾನ್ ಈಗ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಒಂದೀಗ ಬೆಳಿಗ್ಗೆ ಅಂಗಡಿಗೆ ಹೋಗ್ಬೋದಿತ್ತು ಎಲ್ಲ ಕಡೆ. ಬಟ್ ಈಗ ಎಲ್ಲ ಕಡೆ ಜನ ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಸ್ವಲ್ಪ ನನಗೆ ಆಡಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಫೋಟೋ ಕೊಡಿ ಅಂತೆಲ್ಲ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಬಟ್ ಆ ಸೆಲೆಬ್ರಿಟಿ ಫೀಲ್ ಇನ್ನೂ ಬಂದಿಲ್ಲ. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್ ಡೊಮೇನ್ ಆಗಿರೋದ್ರಿಂದ ಈಗ ಹೋಗ್ತಾ ನಾನು ನನ್ನ ಜರ್ನಿ ಹೆಂಗಿತ್ತು ಅಂತ ನಾನು ನೋಡಿದಾಗ ಐ ರಿಯಲೈಸ್ ವಾಟ್ ಐವ್ ಡನ್. ಬಿಕಾಸ್ ನಾನು ಅಲ್ಲಿ ಒಳಗಿದ್ದಾಗಲೂ ನಾನು ಹೇಳ್ತಿದ್ದೆ, ನಾನು ಐಲ್ ಬಿ ಟ್ರೂ ಟು ಮೈ ಸೆಲ್ಫ್ ಅಂತಲೇ ನಾನು ಆಟ ಆಡ್ತಿದ್ದೆ. ಸೊ ಆ್ಯಸ್ ಅ ಪರ್ಸನ್ ಜನ ನನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಐ ಆಮ್ ಆ್ಯಕ್ಚುಲಿ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಆನೆಸ್ಟ್. ಇಷ್ಟು ದಿನ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮ್ಯಾಮ್. ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದು ಅಟ್ಲೀಸ್ಟ್ ಒಂದು 4ರಿಂದ 5 ವಾರ ನಾನು ಉಳ್ಕೊಂಡ್ರು ಹೆಚ್ಚು. ಬಿಕಾಸ್ ಆರ್ಟಿಸ್ಟ್ ಅಲ್ಲ ನಾನು, ತುಂಬ ಬೇಸಿಕ್. ಲೈಕ್ ಐ ಡಾನ್ಸ್, ಐ ಕ್ಯಾನ್ ಸಿಂಗ್. ಬಟ್ ಇಲ್ಲೆಲ್ಲ ಪರ್ಫಾರ್ಮರ್ಸ್ ಇದ್ದಾರೆ, ಎಲ್ಲ ಅಲ್ಲಿದ್ದಾರೆ ಅಂದಾಗ ನಾನು ಐ ಥಾಟ್ ಓಕೆ ಒಂದು 4-5 ವೀಕ್ಸ್ ಇರ್ತೀನಿ ಅಂತ. ಬಟ್ 13th ವೀಕ್ವರೆಗೂ ಉಳ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಲೈಕ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಲೈಕ್ ಇಲ್ಲಿವರೆಗೂ ಬಂದಿರೋದು ಐ ಆಮ್ ಹ್ಯಾಪಿ. ಆ್ಯಂಡ್ ಇಷ್ಟು ಜನದ್ದು ಪ್ರೀತಿ ಗಳಿಸಿರೋದು ದಟ್ ಈಸ್ ಲೈಕ್ ಟ್ರೋಫಿಗಿಂತ ಮುಖ್ಯವಾದಿದ್ದು ನನಗೆ ಒಂದು ರೆಕಗ್ನಿಷನ್ ಬೇಕಿತ್ತು. ಅಟ್ಲೀಸ್ಟ್ ಸೂರಜ್ ಯಾರು ಅಂತ ಗೊತ್ತಾಗಬೇಕಿತ್ತು. ಐ ಥಿಂಕ್ ಐ ಗಾಟ್ ಇಟ್. ಸೊ ಐ ಆಮ್ ಹ್ಯಾಪಿ. ಓಕೆ, ಸೂರಜ್ ಸಿಂಗ್ ಅಂತ ಇದೆ. ನೀವು ಎಲ್ಲಿಯವರು, ಏನು ಕತೆ, ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಸೊ ಅಮ್ಮ ಬಂದು ಪೊನ್ನಂಪೇಟ್ ಗೋಣಿಕೊಪ್ಪ ಇದೆ ನೋಡಿ, ಕೂರ್ಗಲ್ಲಿಂದ ಬಂದಿರೋರು. ತಂದೆ ಬಂದು ಹಿ ಈಸ್ ಅ ರಾಜ್ಪೂತ್. ಸೊ ಅವರು ಮೂಲತಃ ರಾಜಸ್ಥಾನ ಜೋಧ್ಪುರ್. ಬಟ್ ಹೀ ಸೆಟಲ್ಡ್ ಇನ್ ಮೈಸೂರು ಇಟ್ ಸೆಲ್ಫ್. ಸೊ ನಾನು ಹುಟ್ಟಿದ್ದು ಮಡಿಕೇರಿಯಲ್ಲಿ. ಬಟ್ ಬೆಳೆದಿದ್ದು ಆಲ್ ಮೈ ಸ್ಕೂಲಿಂಗ್, ನಂದು ನೆಕ್ಸ್ಟ್ ಹೈಯರ್ ಎಜುಕೇಷನ್ಸ್ ಎಲ್ಲ ಆಗಿದ್ದು ಮೈಸೂರಲ್ಲೇ. ಆ್ಯಂಡ್ ಆಫ್ಟರ್ ದ್ಯಾಟ್ ನಂದು ಸ್ವಲ್ಪ ಟೈಮ್ ವರ್ಕ್ ಮಾಡಿದೆ. ಅದಾದಮೇಲೆ ಕ್ಯಾನಡಾಗೆ ಹೋದೆ. ಅಲ್ಲಿ ಸ್ವಲ್ಪ ಟೈಮ್ ಇದ್ದೆ, ತಿರ್ಗಾ ವಾಪಸ್ ಬಂದೆ. ಸೊ ಇದು ಬೇಸಿಕ್ ನನ್ನ ಜರ್ನಿ ಚಿಕ್ಕ ವಯಸ್ಸಿಂದ. ಸೊ ಡ್ಯಾಡ್ ರಾಜ್ಪೂತ್ ಆಗಿರೋದ್ರಿಂದ ನನಗೆ ಐ ಹ್ಯಾವ್ ದ ನೇಮ್ ಸೂರಜ್ ಸಿಂಗ್ ಅಂತ. ಬಟ್ ಕನ್ನಡಿಗ, ಮೈಸೂರು ಹುಡುಗ, ಲೋಕಲ್ ಮೈಸೂರು ಹುಡುಗ ಅಂತಲೇ ಹೇಳ್ತೀನಿ. ಹುಡ್ದಾಗಿಂದನೂ ಕನ್ನಡ ಮಾತಾಡ್ಕೊಂಡು ಇಲ್ಲೇ ಇದ್ದೀನಿ. ಸೊ ಈಗ ಆಲ್ರೆಡಿ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಅವ್ರ ಮನೆ ಮಗ ಅನ್ನೋ ಥರ ಫೀಲ್ ಆಗಿದೆ. ಯಾವ ಈಗ ಅಂದರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ ನೀವು. ಬಿಗ್ ಬಾಸ್ ಮನೆಯಲ್ಲಿ ಹೇಳುವಾಗ ಬಹುತೇಕರಿಗೆ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಜೀವನದಲ್ಲಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನೀವು ತುಂಬ ಲೈಫಲ್ಲಿ ಸೆಟ್ಲ್ ಆದವರು ಆ ಥರನೇ ಅಂದ್ಕೊಂಡಿದ್ರು. ಸಾಕಷ್ಟು ಜನ ನನ್ನ ಹತ್ರ ಕೂಡ ಕೇಳಿದ್ದುಂಟು ಈ ಬಗ್ಗೆ. ನಿಜವಾಗ್ಲೂ ಸೂರಜ್ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿದಾರಾ ಅಂತ. ಆಮೇಲೆ ಇವಾಗ ಕಂಪ್ನಿ ಜಾಬ್ ಬಿಟ್ಟು ಐ ಥಿಂಕ್ ಬಿಗ್ ಬಾಸ್ ಶೋಗೆ ಬರ್ತೀರಾ ಅಂತ ಅನ್ಸುತ್ತೆ. ಈ ಬಗ್ಗೆ ಹೇಳ್ಬೋದಾ? ನನಗೆ ಸಣ್ಣ ವಯಸ್ಸಿಂದನೂ ನಾನು ಹೆಂಗೆ ಅಂದರೆ ಮ್ಯಾಮ್ ನಮ್ಗೆ ಕಷ್ಟ ಇದೆ. ಬಟ್ ಕಷ್ಟನ ತೋರಿಸ್ಕೋತಿರ್ಲಿಲ್ಲ. ಬಿಕಾಸ್ ನನಗೆ ಹೆಂಗೆ ಅಂದರೆ ಸ್ಕೂಲಲ್ಲೂ ನನಗೆ ನೀನು ಬಿಡೋ, ನೀನು ಆರಾಮಾಗಿದ್ಯಾ ಆ ಥರನೇ ಇದ್ದಿತ್ತು. ಬಟ್ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗಲೂ ಅಲ್ಲಿ ಫೀಸ್ ಕಟ್ಟೋಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ ಅಂತ ನನಗೆ ಗೊತ್ತಿರ್ತಿತ್ತು. ಬಟ್ ಒಂದೊಂದು ಸತಿ ಕ್ಲಾಸ್ಗೆ ಬಂದುಬಿಟ್ಟು ನಿಮ್ಮ ಫೀಸ್ ಪೇ ಆಗಿಲ್ಲ ಅಂತೆಲ್ಲ ನಿಲ್ಲಿಸಿದಾಗ ಅವಾಗ ಜನ, ಐ ಮೀನ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವಾಗ ಕ್ವೆಶ್ಚನ್ ಮಾಡ್ತಿದ್ರು,
ಫೀಸ್ ಕಟ್ಟಿಲ್ವಾ, ನಾನು ಸುಮ್ಮನೆ ಹಂಗೆ ತೇಲಿಸ್ಬಿಡಿ, ಮರ್ತೋಗಿರಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಅಂದರೆ ತುಂಬಾ ಕಷ್ಟ ಇತ್ತು ಚಿಕ್ಕ ವಯಸ್ಸಿಂದನೂ. ಸೊ ಹಾಗೆ ಬರ್ತಾ ನೆಕ್ಸ್ಟ್ ಅಮ್ಮನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅಮ್ಮನೇ ಒಂದು ಕೇಟ್ರಿಂಗ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ನಾನೇ ಹೆಲ್ಪ್ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ಆಲ್ಸೋ ಅದಾದಮೇಲೆ PG ಸ್ಟಾರ್ಟ್ ಮಾಡ್ತಾರೆ. PGಯಲ್ಲಿದ್ದಾಗಲೂ ನನ್ನ ಕಾಲೇಜ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಬರ್ತಿದ್ದೆ. ನೈಟ್ ಅಮ್ಮ ಕುಕ್ ಮಾಡ್ತಿದ್ರು, ಈಗ ಚಪಾತಿ ಬೇಯಿಸೋದಾಗಲಿ ಅದೆಲ್ಲ ನಾನು ಹೆಲ್ಪ್ ಮಾಡ್ಕೊಂಡು ನೈಟೆಲ್ಲ ಅದನ್ನೆಲ್ಲ ಮಾಡ್ತಿದ್ವಿ. ಸೊ ಹೆಂಗೆ ಅಂದರೆ ಮ್ಯಾಮ್ ನನಗೇನಂದರೆ ಕಷ್ಟ ಇದೆ, ಬಟ್ ಎಲ್ರಿಗೂ ಹೇಳ್ಕೊಂಡು ಓಡಾಡೋದು ಐ ಡಿಂಟ್ ಫೀಲ್ ಲೈಕ್ ಇಟ್. ಐ ಥಿಂಕ್ ಕಷ್ಟಗಳನ್ನ ಹೇಳ್ಕೊಂಡಾಗ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಇನ್ನೊಂದೇನೋ ಸಮಸ್ಯೆ ಇರ್ಬೋದು, ಜನರು ನಮ್ಮನ್ನು ನೋಡುವಂಥ ಸ್ಥಿತಿ ಬೇರೆನೇ ಆಗಿರುತ್ತೆ. ಸೊ ಟ್ರೂ. ಐ ಥಿಂಕ್ ಯಾರು ಹೆಲ್ಪ್ ಅಂತೂ ಮಾಡೋಕ್ಕೆ ಬರಲ್ಲ, ಅದರ ಅಡ್ವಾಂಟೇಜ್ ತಗೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಕೇಸಲ್ಲಿ ಹೆಂಗಾಗ್ತಿತ್ತು ಅಂದರೆ ಮ್ಯಾಮ್, ನಾನು ದ ವೇ ಐ ವಾಸ್ ಪೋರ್ಟ್ರೇಯಿಂಗ್ ಮೈ ಸೆಲ್ಫ್, ನಾನು ಮಾತಾಡೋ ರೀತಿ ಆಗಲಿ, ನಾನು ಹೆಂಗೆ ಅಂದರೆ ಈಗ 5 ಬಟ್ಟೆ ತೊಗೊಳ್ಳೋ ಜಾಗದಲ್ಲಿ 1 ಬಟ್ಟೆ ತೊಗೋತಿದ್ದೆ, ಚೆನ್ನಾಗಿರಬೇಕು. ಓಕೆನಾ, 5 ಬಟ್ಟೆ ಸಿಗತ್ತೆ ಗೊತ್ತು ಅದರಲ್ಲಿ, ಬಟ್ 1 ತೊಗೊಂಡ್ರೆ ನೀನು ಚೆನ್ನಾಗಿ ಕಾಣಬೇಕು, ಆ ಕಾನ್ಸೆಪ್ಟಲ್ಲಿ ನಾನು ಇರ್ತಿದ್ದೆ. ಸೊ ನೋಡಿದವರು ಹೆಂಗೆ ಅಂದರೆ ಇವನಿಗೇನು ಕಷ್ಟ ಆಗೋರು, ಈ ಥರ ಬಟ್ಟೆ ಎಲ್ಲ ಹಾಕೋತಾನೆ, ಹಂಗೆಲ್ಲ ಇರ್ತಿತ್ತು. ನಾನು ಅವಾಗಿಂದನೇ ಐ ವಾಸ್ ಕಾನ್ಷಿಯಸ್, ಓಕೆ ವಾಟ್ ಟು ವೇರ್, ಹೌ ಟು ಬಿಹೇವ್, ಯಾರ ಜೊತೆ ಹೆಂಗಿರಬೇಕು, ಅದೆಲ್ಲ ಇದ್ದಿದ್ದ ಕಾರಣದಿಂದ ನನಗೆಲ್ಲೂ ಜನ ನನಗೆ ಸ್ವಲ್ಪ ಏನೋ ಸಿಂಪತಿ ತೋರಿಸ್ಬೇಕು ಅಥವಾ ನಮ್ಮವರೇ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮಗೆ. ಬಿಕಾಸ್ ಅಮ್ಮ ಹಂಗೆ ಆ ಗ್ರಿಟ್ ಇತ್ತು, ಏನೋ ಒಂದು ಮಾಡ್ತೀನಿ ನನಗೆ ಅಂತ. ಬಿಕಾಸ್ ಅಮ್ಮನ ನೋಡ್ಕೊಂಬಂದು ನನಗೂ ಅದು ಬಂದುಬಿಡ್ತು. ಓಕೆ, ನಾವು ನಮ್ಮ ಕಾಲ ಮೇಲೆ ನಿಲ್ಬೋದು ಅನ್ನೋದು ನನಗೆ ಐ ರಿಯಲೈಸ್ಡ್ ಇಟ್ ಅಟ್ ವೆರಿ ಯಂಗ್ ಏಜ್. ಸೊ ಹಂಗೆ ಬೆಳ್ಕೊಂಡು ಬಂದಾದಮೇಲೆ ಐ ಫೆಲ್ ಲೈಕ್ ಓಕೆ, ಏನೋ ಮಾಡ್ತೀವಿ ನಾವು ಜೀವನದಲ್ಲಿ ಅಂತ ಅನ್ನಿಸ್ಬಿಡ್ತು. ಸೊ ಎಲ್ಲೂ ನನಗೆ ಯಾರಿಗಾದ್ರು ಕಷ್ಟ ಹೇಳ್ಕೋಬೇಕು ಆ ಥರ ಆ ಸಿಚುವೇಶನ್ಸ್ ಕ್ರಿಯೇಟೇ ಆಗಲಿಲ್ಲ. ಕಷ್ಟ ಬಂತ ನಾನು ಅಮ್ಮಂಗೆ ಹೇಳ್ತೀನಿ, ಅಮ್ಮ ಅಕ್ಕಂಗೆ ಹೇಳ್ತಾಳೆ. ನಂದು ಅಕ್ಕಂದು ಬಾಂಡಿಂಗ್ ಅಷ್ಟು ಇರ್ತಿರ್ಲಿಲ್ಲ, ಬಟ್ ನಂದು ಅಮ್ಮನ ಚೆನ್ನಾಗಿರ್ತಿತ್ತು. ಸೊ ಆ ಥರ ನಮ್ಮದು ಟ್ರಯೋ ಏನಿತ್ತು, ಸಣ್ಣ ವಯಸ್ಸಿಂದನೂ ನಾವು 3 ಜನ ಹಾಗೆ ಇದ್ವಿ. ಇವತ್ತು ನಿಮ್ಮನ್ನು ನೀವು ಏನು ರೂಪಿಸ್ಕೊಂಡಿದ್ದೀರಾ ಅದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ ಇವತ್ತಿನ ಇಂಡಸ್ಟ್ರಿಗಾಗಲಿ ಅಥವಾ ಇವತ್ತಿನ ಸಮಾಜಕ್ಕೆ? ಓಕೆ, ಹೊರಗಡೆಯಿಂದ ಸೂರಜ್ ಅವ್ರನ್ನ ನೋಡಿದಾಗ ಈಗ ನೀವು ಹೇಳಿದ್ರಿ ಬಟ್ಟೆ ನಾನು ಒಂದೇ ಬಟ್ಟೆ ತಗೊಳ್ಳೋದು, ಆಮೇಲೆ ನನ್ನ ಕಷ್ಟ ಜನರಿಗೆ ನಾನು ಹೇಳ್ಕೊಳ್ಳಲ್ಲ, ನನ್ನ ಮೈಂಡ್ ಸೆಟ್ ಹೀಗಿದೆ, ನನ್ನ ಬಿಹೇವಿಯರ್ ಹೀಗಿದೆ ಅಂತ, ಇದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ? ಮೇ ಬಿ ಕೆಲವು ಜನಕ್ಕೆ ಅನ್ನಿಸ್ಬೋದು ಲೈಕ್ ಇವ್ನು ಈ ಥರ ಹೇಳ್ತಿದ್ದಾನೆ ಅಂದರೆ ಇವ್ನು ಮಾಡಿದನೋ ಇಲ್ವೋ ಅಂತ ಆ ಕ್ವೆಶನ್ಸ್ ತುಂಬ ಬರುತ್ತೆ ಅವ್ರ ತಲೆಗೆ. ಬಟ್ ನನಗೆ ಹೆಂಗೆ ಹೆಲ್ಪ್ ಆಯಿತು ಅಂದರೆ, ಈಗ ನಾನು ಒಂದು ಪಾಯಿಂಟಲ್ಲಿ ಹೆಂಗೆ ಅಂದರೆ ಮ್ಯಾಮ್ ಐ ಫೋಕಸ್ಡ್ ಆನ್ ಫಿಟ್ನೆಸ್. ಈಗ ಕೆಲವ್ರು ಏನು ಮಾಡ್ತಾರೆ, ಜಿಮ್ಮಿಗೆ ತುಂಬ ನೀನು ಟೈಮ್ ಕೊಡ್ತಾ ಇದೆಯಾ, ಬಟ್ ಆ ಟೈಮ್ನ ಬೇರೆ ಕಡೆನೂ ಕೊಡು ಅಂತ ಆ ಥರ ಮೈಂಡ್ಸೆಟ್ಟು ಇರುತ್ತೆ. ಈಗ ನೀನು ಫುಡ್ ಮೇಲೆ ಇಷ್ಟೊಂದು ಖರ್ಚು ಮಾಡ್ತಾ ಇದೆಯಾ, ಆ ದುಡ್ಡನ್ನ ಬೇರೆ ಕಡೆ ಹಾಕು ಅಂತ ಬರುತ್ತೆ. ಬಟ್ ಈ ಪರ್ಸ್ನಲ್ ಡೆವಲಪ್ಮೆಂಟ್ ಇದೆ ನೋಡಿ, ಅದು ಇನಿಷಿಯಲ್ ರಿಸಲ್ಟ್ ನಿಮಗೆ ಕೊಡಲ್ಲ. ಇನಿಷಿಯಲಿ ನಮ್ಗೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಎಫರ್ಟ್ ಆಗ್ತಾಯಿದ್ದೀನಿ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಲೈಕ್ ಆ್ಯನ್ ಇನ್ವೆಸ್ಟ್ಮೆಂಟ್. ಅದು ಮಾಡ್ತಾ ಒಂದು ಪಾಯಿಂಟಲ್ಲಿ ಈಗ ಹೆಂಗಾಗೋಯ್ತು ಅಂದರೆ, ನನಗೆ ಈಗ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದುವೆ ದ ವೇ ಐ ಲುಕ್ಡ್. ಈಗ ನನ್ನ ಮನೇಲಿ ಕಷ್ಟ ಇದೆ, ನಂಗೆ ಬಿಗ್ ಬಾಸ್ ಕಳಿಸಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಗಲ್ಲ. ದ ವೇ ಯು ಪೋರ್ಟ್ರೇ ಯುವರ್ ಸೆಲ್ಫ್, ನಿನ್ನ ಕಾನ್ಫಿಡೆನ್ಸ್ ಎಷ್ಟಿದೆ, ನೀನೊಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಹೆಂಗೆ ಯೂಸ್ ಮಾಡ್ತಾ ಇದೆಯಾ, ಅದೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಓಕೆ ಐ ಕ್ಯಾರಿಡ್ ಮೈ ಸೆಲ್ಫ್ ಸೋ ನೈಸ್ಲಿ, ಇಟ್ ಟುಕ್ ಮಿ ಹಿಯರ್ ಅಂತ ನಂಗೆ ಅನಿಸುತ್ತೆ. ಫಾರ್ ಎವ್ರಿ ಒನ್ ಹೂ ಇಸ್ ಲೈಕ್ ವಾಚಿಂಗ್ ನಾವು, ಯಾರು ನೋಡ್ತಿದ್ದಾರೆ ಈಗ, ಅವ್ರಿಗೊಂದು ಏನು ಹೇಳ್ತೀನಿ, ಲೈಕ್ ದ ಫಸ್ಟ್ ಇಂಪ್ರೆಷನ್ ಇಸ್ ಹೌ ಯು ಲುಕ್ ಅಲ್ವಾ. ಆಮೇಲೆ ಅವ್ರು ಬಂದು ಮಾತಾಡಿಸಿದಾಗ ನಿನ್ನ ವ್ಯಕ್ತಿತ್ವ ಏನು, ನೀನು ಆ್ಯಸ್ ಅ ಪರ್ಸನ್ ಹೇಗಿದೆಯಾ ಅದು ಗೊತ್ತಾಗದೆ ಆಮೇಲೆ. ಸೊ ಆ್ಯಸ್ ಅ ಪರ್ಸನ್ ನನಗೆ ಇಟ್ ಹೆಲ್ಪ್ ಮೀ ಆಲ್ ದ ಸ್ಟ್ರಗಲ್ ಆಗಿರ್ಬೋದು, ನಮ್ಮದು ಚಿಕ್ಕ ವಯಸ್ಸಿಂದ ಕಷ್ಟಗಳಿತ್ತು, ಅದೆಲ್ಲ ಇಟ್ ಹೆಲ್ಪ್ ಮೀ ಲೈಕ್ ನನ್ನ ಸ್ಟ್ರಾಂಗ್ ಆಗೋಕ್ಕೆ ಒಂದು ಹೆಲ್ಪ್ ಆಯಿತು. ಬಟ್ ನಾನು ಆ್ಯಸ್ ಅ ಪರ್ಸನ್ ಹೇಗಿದ್ದೀನಿ ಅಂತ ತಿಳ್ಕೊಬೇಕಂದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ನಾನು ಕಾಣಿಸ್ಕೋತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಚೆನ್ನಾಗಿ ಇಲ್ಲಿವರೆಗೆ ತೊಗೊಂಬಂದಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಯಾ, ಇಟ್ ಹೆಲ್ಪ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.